ಇನ್ನು ಒಬ್ಬ PDOನ ಸಸ್ಪೆಂಡ್ ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ತೇಜಸ್ವಿ ಸೂರ್ಯ ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಅವ್ರನ್ನ ಯಾವ ಕಾರಣದಿಂದ ಅಮಾನತು ಮಾಡಿದಿರಿ, ಈ ಅಮಾನತ್ತು ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಅಕ್ರಮ ಇದು, ಕಾನೂನು ಬಾಹಿರ ಅಮಾನತಿದು, ಇದನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ಅಧಿಕಾರಿಗಳ ಪರವಾಗಿ ನಾನು ಕೋರ್ಟಿಗೆ ಹಾಜರಾಗ್ತೀನಿ. RSS ಕಾರ್ಯಕ್ರಮಗಳಲ್ಲಿ ಹಿಂದಿಂದಲೂ ಕೂಡ ಸರ್ಕಾರಿ ನೌಕರರು ಭಾಗಿಯಾಗ್ತಾ ಇದ್ದಾರೆ. ನೌಕರರು ಭಾಗಿ ಹಕ್ಕನ್ನು ಹೈಕೋರ್ಟ್ ಕೂಡ ಗೌರವಿಸಿದೆ. ಬೇರೆ ಬೇರೆ ಹೈಕೋರ್ಟ್ಗಳು ಕೂಡ ತೀರ್ಪನ್ನು ಎತ್ತಿ ಹಿಡಿದಿವೆ. ಹೀಗಾಗಿ ಏನು ಅಂತಂದರೆ ಇದು ಕಾನೂನು ಬಾಹಿರ ಅಮಾನತು, ಇದು ರದ್ದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾರೆ ತೇಜಸ್ವಿ ಸೂರ್ಯ. RSS ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸರ್ಕಾರದಿಂದ ಅಮಾನತುಗೊಂಡ ಅಧಿಕಾರಿಯ ಜೊತೆ ನಾನು ಮಾತನಾಡಿದ್ದೇನೆ. ಈ ಅಕ್ರಮ ಮತ್ತು ಕಾನೂನುಬಾಹಿರ ಅಮಾನತನ್ನು ಪ್ರಶ್ನಿಸಲು ಸಂಬಂಧಪಟ್ಟ ನ್ಯಾಯಮಂಡಳಿ ಮತ್ತು ನ್ಯಾಯಾಲಯಗಳ ಮುಂದೆ ನಾನು ವೈಯಕ್ತಿಕವಾಗಿ ಹಾಜರಾಗುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದ್ದೇನೆ. ಹಲವು ಹೈಕೋರ್ಟ್ ತೀರ್ಪುಗಳು ಸರ್ಕಾರಿ ನೌಕರರು RSS ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಎತ್ತಿ ಹಿಡಿದಿವೆ. ಕಾನೂನುಬಾಹಿರ ಅಮಾನತು ರದ್ದಾಗುವುದರಲ್ಲಿ ನನಗೆ ಯಾವುದೇ ಸಂದೇಹವೇ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಕಾನೂನು ಹೋರಾಟವನ್ನು ಬಯಸಿದರೆ ನಾವು ಅದಕ್ಕೆ ಒಂದು ಹೋರಾಟವನ್ನು ನೀಡುತ್ತೇವೆ.